ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ಲಾವಣ್ಯ. ಕೇಂದ್ರ ಸರ್ಕಾರದೊಂದಿಗೆ ಹಲವು ವಾರಗಳ ಕಾಲ ನಡೆದಂತಹ ಮಾತುಕತೆಗಳ ಬಳಿಕ ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು 26 ದಿನಗಳ ಉಪವಾಸ ಸತ್ಯಾಗ್ರಹವನ್ನ ಗುರುವಾರ ಮಧ್ಯರಾತ್ರಿ ಅಂತ್ಯಗೊಳಿಸಿದ್ರು. ಸಂಸತ್ತಿನಲ್ಲಿ ಭಾರತದಲ್ಲಿ ನಡೀತಾ ಇರುವಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಹೊಣೆಗಾರಿಕೆ ಸೇರಿದಂತೆ ಈಗ ವಿವಿಧ ವಿಷಯಗಳ ಕುರಿತು ಎಲ್ಲಾ ರಾಜಕೀಯ ಪಕ್ಷಗಳೊಂದಿಗೆ ಚರ್ಚೆಯನ್ನ ನಡೆಸುವಂತಹ ಭರವಸೆಯ ದೊರೆತ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಾದಂತಹ ಜೆಪಿ ನಡ್ಡಾ ಮತ್ತು ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರ ಸಮ್ಮುಖದಲ್ಲಿ ವಾಂಗ್ಚುಕ್ ಅವರು ಉಪವಾಸವನ್ನು ಮುಕ್ತಾಯಗೊಳಿಸಿದ್ರು. ಆಸ್ಪತ್ರೆಯಲ್ಲಿ ನಡೆದಂತಹ ಭಾವನಾತ್ಮಕ ಕ್ಷಣಗಳಲ್ಲಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಹಾಸಿಗೆಯಲ್ಲಿದ್ದಂತಹ ವಾಂಗ್ಚುಕ್ ಅವರಿಗೆ ಕುಳಿತುಕೊಳ್ಳೋಕೆ ನೆರವಾದರು. ಬಳಿಕ ಜೆಪಿ ನಡ್ಡಾ ಅವರು ಪಾನೀಯ ನೀಡೋ ಮೂಲಕ ಅವರ ಉಪವಾಸವನ್ನ ಅಂತ್ಯಗೊಳಿಸಿದ್ರು. ಈ ವೇಳೆ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರು ಸಹ ಅಲ್ಲಿ ಉಪಸ್ಥಿತರಿದ್ದರು. ಇನ್ನು ಉಪವಾಸ ಅಂತ್ಯಗೊಳಿಸಿದ ಬಳಿಕ ಮಾತನಾಡಿದಂತಹ ವಾಂಗ್ಚುಕ್, ನನ್ನ ಉಪವಾಸ ಮುರಿದಿರುವುದಕ್ಕೆ ಸಂತೋಷವಾಗಿದೆ. ನನ್ನೊಂದಿಗೆ ನಿರಂತರವಾಗಿ ನಿಂತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನನ್ನ ಪತ್ನಿ ಗೀತಾಂಜಲಿ ಯಾವಾಗಲೂ ನನ್ನ ಜೊತೆಯಲ್ಲೇ ಇದ್ರು, ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ನಡೆದಂತಹ ಚರ್ಚೆಯ ಬಳಿಕ ಕೇಂದ್ರ ಸಚಿವರಾದಂತಹ ಜೆಪಿ ನಡ್ಡಾ ಹಾಗೂ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ವಾಂಗ್ಚುಕ್ ಅವರನ್ನ ಆಸ್ಪತ್ರೆಗೆ ಭೇಟಿ ಮಾಡಿದ್ರು. ಈ ಭೇಟಿಯ ನಂತರ ಅವರು ಅಧಿಕೃತವಾಗಿ ತಮ್ಮ ಉಪವಾಸವನ್ನ ಅಂತ್ಯಗೊಳಿಸಿದ್ರು. ಇನ್ನು ಬಳಿಕ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಂತಹ ವಾಂಗ್ಚುಕ್ ಅವರು ದೀರ್ಘ ಮಾತುಕತೆಗಳ ನಂತರ ಹಾಗೂ ಚಳುವಳಿಯು ಹಿಂಸಾತ್ಮಕ ಸ್ವರೂಪ ಪಡೆಯುವಂತಹ ಸಾಧ್ಯತೆಯನ್ನ ಪರಿಗಣಿಸಿ ಉಪವಾಸ ಮುರಿಯುವಂತಹ ನಿರ್ಧಾರವನ್ನ ಕೈಗೊಂಡಿರುವುದಾಗಿ ತಿಳಿಸಿದ್ದಾರೆ.